ರೆಕಾರ್ಡ್ ನೋಡ್ಕೊಳ್ರಿ. ಯಾಕಂದ್ರೆ ನಾವು ವಿರುದ್ಧ ನಿಂತ ಮೇಲೆ ವಿರುದ್ಧನೇ. ನಮ್ದ್ರಲ್ಲಿ ಬಿಜೆಪಿ ಯಾವುದು ಓಡಕ್ಕಿಲ್ಲ, ನಾವೆಲ್ಲ ಒಂದಾಗಿದ್ದೀವಿ. ಹೊರ್ಗಡೆ ಹೋಗೋದನ್ನ ನಾವು ಇಟ್ಕೊಳಕ್ಕಾಗಲ್ಲ. ನಮ್ಮ MLC ಅವ್ರು ಫೋನ್ ಮಾಡಿದ್ರು, ಏನಮ್ಮ ಬರ್ಬೇಕಂತ ಬೆಳಗ್ಗೆನೆ ಕೇಳಿದ್ರು. ನಾವು ಇಲ್ಲಿ ಕರ್ಸಿ ನಮ್ಗೆ ರಾತ್ರಿನೇ ಕ್ಲಿಯರ್ ಪಿಕ್ಚರ್ ಗೊತ್ತಾಯ್ತು. ಇಲ್ಲಿ ನಮ್ಗೆ ಮಾತು ಕೊಟ್ಟಂತವ್ರು ನಿಮ್ ಜೊತೆ ನಿಲ್ತೀವಿ ಅಂದ್ಕೊಂಡವ್ರು ಇದರಲ್ಲಿ MLC ತಿಪ್ಪೇಸ್ವಾಮಿ ಸರ್ ಅವ್ರು ಕೂಡ ನಮ್ಗೆ ಖುದ್ದಾಗಿ ಗೋವಿಂದ ಕಾರಜೋಳ ಅವರಾಗಿರ್ಬೋದು, MLC ತಿಪ್ಪೇಸ್ವಾಮಿ ಅವರಾಗಿರ್ಬೋದು, ಮತ್ತೆ ಇದಕ್ಕೆ ಮುಖ್ಯವಾಗಿ ಒಬ್ರು ಸೆಂಟ್ರಲ್ ಮಿನಿಸ್ಟರ್ ಆದಂತ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಮಾತಾಡಿದ್ದಾರೆ. NDA ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಗೆಲ್ಲುತ್ತೋ ಸೋಲುತ್ತೋ ಸೆಕೆಂಡ್ರಿ, ಡಿವೈಡ್ ಆಗ್ಬೇಡ್ರಿ ಅಂತ ಹೇಳಿದ್ರು. ಆದ್ರೆ JDS ಅವರು ಕೊನೆ ಟೈಮಲ್ಲಿ ಅದೇನ್ ಹೇಳಿದ್ರು, ಅವ್ರಿಗೆ ಏನ್ ಮಾಡಿದ್ರು ಅಥವಾ ಅವ್ರ ವೈಯಕ್ತಿಕ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದ್ರೆ ನಮ್ಮ ಜೊತೆಯಿಂದ ಕೈ ಬಿಟ್ಟು ಹೋದ್ರು. 3 ಜನ ಬಂದ್ರು, ತಟಸ್ಥವಾದ್ರು, ಯಾಕೆ ನಾನು ಕೇಳಲ್ಲ ಅವ್ರನ್ನ. ಬಟ್ ನಾವು ಒಂದಾಗಿದ್ದೀವಿ, ನಮ್ಮ ಲೀಡರ್ಸ್ ನಮಗೆ ಸಪೋರ್ಟ್ ಇತ್ತು. ನಾವು ಪ್ರತಿಯೊಂದು ಇಲ್ಲದ ಮಾಹಿತಿ ಕೊಡ್ತಾ ಇದ್ದೀವಿ, ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ ಅಂತ. ಇದು ಒಂದು ಕಾರಣ, ಮೂಲಭೂತ ಸೌಕರ್ಯ ನಾವು ಕೊಡಕ್ ಆಗ್ತಿಲ್ಲ ಅನ್ನೋದು ಒಂದು ಕಾರಣ ವಿರುದ್ಧಕ್ಕೆ. ಆಮೇಲೆ ಇನ್ನೊಂದು ಕಾರಣ ಬಂದು 5-6 ಸರ್ವೆ ನಂಬರ್. ನಮಗೆ ಮೀಟಿಂಗ್ ಅಲ್ಲಿ 1.5 ಕೋಟಿ ಮುಸ್ಲಿಂ ಕಾಲೋನಿಗೆ ಇನ್ವೆಸ್ಟ್ ಮಾಡ್ತೀವಿ ಅಂದಾಗ ಮೊದಲು ವಿರೋಧ ಮಾಡ್ತಾಳೆ ನಾನು. ಅವತ್ತು ಯಾರು ಮೀಡಿಯಾನೇ ಇರಲಿಲ್ಲ. ಅವತ್ತು ವಿರೋಧ ನಾನು ಬಂದು ಮತ್ತೆ ಇಲ್ಲಿ ಕೆಲವರು ಮೀಡಿಯಾದವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ ಈ ತರ ಮಾಡ್ತಿದ್ದಾರೆ ಅಂತ. ಅವತ್ತು ನನ್ನ ಪರವಾಗಿ ಯಾರು ನಿಂತಿರ್ಲಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಏನಕ್ಕೆ ಆಗ್ತೀರಾ, ಅದು ನಮ್ಮವರೆಲ್ಲ ಕಟ್ಟಿರೋ ಅಂತ ಕಂದ ಇದ್ದುಂಡು ಏನಕ್ಕೆ ಅಲ್ಲಿಗೆ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಅಲ್ಲೂ ಬಡ ಜನರಿದ್ದಾರೆ ಅಂತಂದ್ರು. ಅವತ್ತು ಒಂದು ಕೈ ಚಪ್ಪಾಳೆ ಆಗಲ್ಲ. ನಾನು ಅವತ್ತು ವಿರೋಧ ಮಾಡಿದ್ದೆ, ಇವತ್ತು ವಿರೋಧ ಮಾಡ್ತೀನಿ. ಆಮೇಲೆ ನೀವೆಲ್ಲ ಮೀಡಿಯಾದವರು ಒಂದು ಡ್ರೋನ್ ಹಾಕಿ ನೀವು ಸರ್ವೆ ಮಾಡ್ರಿ, ಅಲ್ಲಿ ಮಲ್ಟಿ ಸ್ಟೋರೇಜ್ ಗೋಡನ್ಗಳಿದಾವೆ. ಬಡವರಿಲ್ಲ ರೀ, ಮಲ್ಟಿ ಸ್ಟೋರೇಜ್ ಗೋಡನ್ಗಳಿದಾವೆ ನಮ್ಮ ವಾರ್ಡ್ಗಳಲ್ಲಿ. ರಂಗನಾಥ್ ನಗರ ಆಗಿರ್ಬೋದು, ಇನ್ನು ಮಲ್ಕಾಪುರ ದಟ್ಟಿ ಆಗಿರ್ಬೋದು, ಆಮೇಲೆ ಇದರಲ್ಲಿ ಶಿವಾಜಿ ನಗರ ಆಗಿರ್ಬೋದು, ಒಂದೇ ವಾರ್ಡ್ನಲ್ಲಿ ಆಗಿರ್ಬೋದು. ಎಷ್ಟೋ ಜನ 25 ವರ್ಷದಿಂದ ಹಕ್ಕುಪತ್ರಗಳನ್ನ ಕೊಡ್ತಾರೆ ಅಂತ ಅಲ್ಲಿ ಜೀವನ ಮಾಡ್ತಿದ್ದಾರೆ. ತುಂಬಾ ಕಷ್ಟಪಟ್ಟು ಜೀವನ ಮಾಡ್ತಿದ್ದಾರೆ. ಅಂಥವ್ರಿಗೆ ಇವರು ಇದು ಆಲ್ರೆಡಿ 3ನೇ ಬಾರಿ ದುಡ್ಡು ಕಟ್ಟಿಸ್ಕೊಂಡಿರೋದು ನಗರಸಭೆಯಲ್ಲಿ. ನಮ್ಮ ಪೀರಿಯಡ್ ಅಲ್ಲಿ ಇದು ಮೊದಲನೇ ಬಾರಿ. ಆಲ್ರೆಡಿ ಕಳೆದ 2 ಅವಧಿಗಳಲ್ಲಿ ದುಡ್ಡುಗಳು ಕಟ್ಟಿಸ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ದುಡ್ಡುಗಳು ಕಟ್ಟಿಸ್ಕೊಂಡು ಅವ್ರಿಗೆ ಇವತ್ತಿನವರೆಗೂ ಹಕ್ಕುಪತ್ರ ಮಾಡಿಕೊಟ್ಟಿಲ್ಲ. ಆದ್ರೆ ಮೊನ್ನೆ 5-6 ಸರ್ವೆ ನಂಬರ್ ಅನ್ನೋ ವಿಷಯ ಬಂದ ತಕ್ಷಣ ಆ ಹಕ್ಕುಪತ್ರನ ಕೊಡೋದಕ್ಕೆ ಇವ್ರು ಪ್ರಾಸೆಸ್ ಮಾಡ್ತಿದ್ದಾರೆ. ಯಾಕೆ ನಮ್ಮ ವಾರ್ಡ್ಗಳಲ್ಲಿ ಬಡವರು ಇಲ್ವಾ? ಅವ್ರಿಗೆ ಯಾರಿಗೂ ಹಕ್ಕುಪತ್ರ ಬೇಡವಾ? ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ನಾವು ಧ್ವನಿ ಎತ್ತದೆ ಹೆಂಗ್ರಿ ನಿಂತ್ಕೋಬೇಕು? ಇದನ್ನ ನಾನು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಮಿಕ್ಕ ವಾರ್ಡ್ಗಳಲ್ಲಿ ಏನು 24-25 ವಾರ್ಡ್ಗಳಲ್ಲಿ ಬಡ ಜನಗಳಿದ್ದಾರೆ. ಅವ್ರಿಗೆ ಹಕ್ಕುಪತ್ರಗಳನ್ನ ಕೊಡದೆ 5-6 ಸರ್ವೆ ನಂಬರ್ಗೆ ಕೊಡಬೇಕು ಅಂತ ಇವ್ರು ಏನನ್ನ ಮುಂದೆ ಬರೆದ್ರೆ ಬಡವ್ರಿಗೆ ಕೊಡ್ರಿ, ಮಲ್ಟಿ ಸ್ಟೋರೇಜ್ ಇರೋರಿಗೆ ಕೊಡ್ಕೂಡ್ದು. ನಾನು ಹೇಳ್ತೀನಿ, ಅಲ್ಲಿ ಬಡವ್ರು ಇದ್ದಾರೆ, ನಾನು ಕೊಡ್ರಿ, ಅವ್ರನ್ನ ಸರ್ವೆ ಮಾಡಿ ಕೊಡಿ. ನಾನು ಹೇಳ್ತೀನಿ ಇದನ್ನ MLA ಅವ್ರು ಸಹ ಸೀರಿಯಸ್ ಆಗಿ ತಗೊಂಡು ಸರ್ವೆ ಮಾಡಿ ಅವ್ರು ಕೊಡಿಸ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ಅಧ್ಯಕ್ಷರು ತಪ್ಪು ಮಾಡಿದ್ರೆ ಅವ್ರನ್ನ ವಜಾಗೊಳಿಸ್ಬೇಕು. ಎಲೆಕ್ಷನ್ಸ್ ಬರ್ತೇ ಹೋಗುತ್ತೆ, ಆದ್ರೆ ಬಡವರ ಪರ ನಿಂತ್ಕೋಬೇಕು. ನಾನ್ ಕೇಳೋದು ಇಷ್ಟೇ. ಇಲ್ಲಿ ಪ್ಲಾನ್ ಮಾಡಿದ್ರೆ ನೀವು ಸರ್ ಹೈಡ್ರಾಮಾ ಅವಶ್ಯಕತೆ ಇಲ್ಲ ನಮ್ಗೆ. ಹೈಡ್ರಾಮಾ ಮಾಡಂಗಿದ್ರೆ ನಮ್ಮ MLC MP ಎಲ್ಲಾರನ್ನು ಕರೆಸ್ತಿದ್ವಿ. ವಿರೋಧವಾಗಿ ವೋಟ್ ಹಾಕ್ಬೇಕು ಸರ್. ನಾವ್ ಅವತ್ತು ಸೈನ್ ಹಾಕಿದೀವಿ. ಈಗ ಅಲ್ಲ ಸರ್, ನಾವ್ ಇವತ್ತು ಏನನ್ನ ಬರ್ಲಿಲ್ಲ ಅಂದ್ರೆ ಇದೇ ಮೀಡಿಯಾದಲ್ಲಿ ಬರೀತಿದ್ರಿ ಅಧ್ಯಕ್ಷ ನಿಮ್ಮನ್ನೇನ ಹೈಜಾಕ್ ಮಾಡದ್ನ ಆಬ್ಸೆಂಟ್ ಆಗ್ರಿ ಅಂತ, ನಿಮ್ಗೇನ ಹೀಲ್ಡ್ ಮಾಡಿದ್ರ ಆಬ್ಸೆಂಟ್ ಆಗ್ರಿ ಅಂತ ನೀವೇ ಪ್ರಶ್ನೆ ಕೇಳ್ತಿದ್ರಿ. ಯಾಕೆ ನೀವೇನ ಅವ್ರ ಆಮಿಷಗಳಿಗೆ ಒಪ್ಕೊಂಡ್ರ ಅದಕ್ಕೆ ಆಬ್ಸೆಂಟ್ ಆದ್ರ ಅಂತ ಕೇಳ್ತಿದ್ರಿ. ನಮ್ಗೆ ಹೈ ಡ್ರಾಮಾ ಎಲ್ಲ ಮಾಡೋದ್ ಬರಲ್ಲ. ಓಪನ್ ಆಗಿ ಜನಗಳ ಪರ ನಿಂತಿದೀವಿ ನಾವು. ನಿಮ್ ಪಕ್ಷದವರು ಅವ್ರು ಅಭಿವೃದ್ಧಿ ಮಾಡಿದ್ದಾರೆ ಅಧ್ಯಕ್ಷರು, ಅದಕ್ಕೋಸ್ಕರ ಅವ್ರಿಗೆ ವೋಟಿಂಗ್ ಆಗ್ತಿದೀವಿ ಅಂತ ನಿಮ್ ಪಕ್ಷದವರು ಹೇಳ್ತಾ ಇದ್ದಾರೆ ಮೇಡಮ್. ಎಷ್ಟು ಜನ ಹೇಳ್ತಿದ್ದಾರೆ? ನಿಮ್ಮ ಪಕ್ಷದವರು ಯಾರು ಇವಾಗ ಯಾರ್ಯಾರು ವೋಟಿಂಗ್ ಮಾಡಿದ್ರು ರಂಗರಾಜು ಒಬ್ಬರೇ ವೋಟ್ ಮಾಡಿರೋದು ನಮ್ಮ ಪಾರ್ಟಿಯಿಂದ. 3 ಜನ ಇದ್ದೀವಲ್ಲ, 3 ಜನ ಹೆಣ್ಮಕ್ಳೆಲ್ಲ ನಿಂತಿದ್ದೀವಲ್ಲ, ನಿಮ್ ಕಣ್ ಮುಂದೆ ನಿಂತಿದೀವಲ್ಲ. ಅವ್ರಿಗೆ ಅವಶ್ಯಕತೆ ಇತ್ತು ಹೋಗಿದ್ದಾರೆ. ಅವ್ರ ವೈಯಕ್ತಿಕ ಏನೋ ಅವ್ರವೇನೋ ಕೆಲಸಗಳು ಮಾಡ್ಕೊಳಕ್ ಹೋಗಿದ್ದಾರೆ ಬಿಟ್ರೆ ಅವ್ರು ಯಾವುದೇ ಡೆವಲಪ್ಮೆಂಟ್ ಇಲ್ಲ. ಬರೀ ಹೋಗೋಣ ಅವ್ರದೇ ವಾರ್ಡ್ಗೆ ಚರಂಡಿ ಸರ್ವೆ ಮಾಡೋಣ, ಅಲ್ಲಿ ಹೋಗಿ ಹಕ್ಕುಪತ್ರ ಕೊಡ್ಬೇಕಲ್ಲ, ಬರೀ ಕೇಳೋಣ ಅವ್ರನ್ನ ಕೊಟ್ಟಿದ್ದಾರ ಅಂತ. ನಾನು ಎಲ್ಲಿ ಯಾವ್ದು ಮುಚ್ಚುಮರೆ ಇಲ್ಲ, ಓಪನ್ ಆಗಿ ನಿಮ್ ಮುಂದೆ ಓಪನ್ ಬುಕ್ ಆಗಿ ಇಡ್ತಾ ಇದ್ದೀನಿ. ನಾನಿರೋದು ಬಡವರ ಪರ. ಸರ್ ನೆಕ್ಸ್ಟ್ ಸ್ಟೆಪ್ ಅಷ್ಟೇ. ಇವಾಗ 2,000 ದುಡ್ಡುಗಳು ಕಟ್ಟಿಸ್ಕೊಂಡಿದ್ದಾರೆ. ನಾವು ಅವ್ರಿಗೆ 1 ತಿಂಗಳು ಕಾಲಾವಧಿ ಕೊಡ್ತೀವಿ. ಅಷ್ಟರೊಳಗೆ ಹಕ್ಕುಪತ್ರ ಕೊಡ್ಲಿಲ್ಲ ಅಂದ್ರೆ ಇಲ್ಲಿರೋ ಸ್ಯಾಮಿಯನ್ನ 8 ತಿಂಗಳು ಮತ್ತೆ ಅವ್ರು ನಮ್ಮ ಜನಗಳಿಗೆ, ಬಡ ಜನಗಳಿಗೆ ಹಕ್ಕುಪತ್ರ ಕೊಡೋವರೆಗೂ ಪ್ರತಿದಿನ ಪ್ರತಿಭಟನೆ ಆಗುತ್ತೆ. ಖಂಡಿತ ಆಗುತ್ತೆ ಸರ್, ಖಂಡಿತ ಪ್ರಯತ್ನ. ಬಡವರಿಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ಯಾವ್ಯಾವ ದಾರಿಗಳಿದೆಯೋ ಎಲ್ಲಾ ದಾರಿಗಳಿಗೂ ನಾವು ಹೋಗಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಕಿಟಪ್ಪಣ್ಣವ್ರು ಇದ್ದಾರೆ. ಮೊದಲನೇದಾಗಿ ನಾನು
ಕಾಂಗ್ರೆಸ್ ಅಲ್ಲಿ ಅವರು ನಮ್ಗೆ ಯಾವುದು ಸಪೋರ್ಟ್ ಮಾಡಲಿಲ್ಲ ಅಂತ ಅವ್ರು ನಮ್ಮ ಜೊತೆ ಬಂದು ನೀವು ಈ ವಿರುದ್ಧವಾಗಿ ನಿಂತಿದ್ದೀರಾ, ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೀವಿ, ನೆಕ್ಸ್ಟ್ ಅಧ್ಯಕ್ಷರು ಯಾರನ್ನ ಆಗಲಿ ಅಂತ ಹೇಳಿದ್ದಾರೆ NDA, ಅವರು ಇವರು ಅಂತ ಇಲ್ಲ. ಆದರೆ ಒಂದು ನಾವೆಲ್ಲ ಫ್ರೆಂಡ್ಲಿ ಆಗಿ ಕೂತ್ಕೊಂಡಾಗ ಇಲ್ಲ ರಾಮಣ್ಣ ಅವ್ರು ಸೀನಿಯರ್ ಇದ್ದಾರೆ, ಅವ್ರ ಸಮಾಜಕ್ಕೆ ಇವತ್ತು ಜನರಲ್ ಬಂದಾಗ ನೀವೆಲ್ಲ ಇತಿಹಾಸ ತೆಗೆದು ನೋಡ್ರಿ, ಜನರಲ್ ಬಂದಾಗ ಒಂದು ಕುಂಚಿಟಿಗ ಒಕ್ಕಲಿಗ ಸಮುದಾಯಕ್ಕೆ ಯಾವುದು ಅಧ್ಯಕ್ಷರದು ಸಿಕ್ಕಿರಲಿಲ್ಲ. ಓಪನ್ ಆಗಿ ಹೇಳಿದ್ರು ಯಾವಾಗಲೂ ಮುಸ್ಲಿಮ್ಸೇ ಕುತ್ಕೊಂತಾರೆ ಅನ್ನೋದು ಶಿರಾದಲ್ಲಿ ಒಂದು ಬಾಯವಾಡಿಕೆ ಆಗಿದೆ, ಆಲ್ರೆಡಿ ಅದು ನಡೀತಾ ಇದೆ. ಸೊ ಇವಾಗ ಅವಕಾಶ ಸಿಕ್ಕಿದೆ, ನೀವು ಯಾರಾದರೂ ಬಳಸ್ಕೊಳ್ಳಿ, ನಾವು ಡೆವಲಪ್ಮೆಂಟ್ಗೋಸ್ಕರ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಪಾರ್ಟಿಲಿ ಏನಾಗಿದೆ ನಾವು ಮಾತಾಡಲ್ಲ. ಈಗ ನಗರಸಭೆಯಲ್ಲಿ ವಿರೋಧ ಪಕ್ಷದಲ್ಲಿದ್ದೀರಾ, ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಲಸ ನಡೀತು, 1,25,00,000 ಕರೆಕ್ಟ್ ಅಲ್ವಾ? ಅಷ್ಟು ವ್ಯಾಲ್ಯೂಬಲ್ ಇದೆಯಾ ಅದು ವಿರೋಧ ಪಕ್ಷ? ಸರ್ ವ್ಯಾಲ್ಯೂಬಲ್ ಇಲ್ಲ, ಅದನ್ನ ನಾವು ವಿರೋಧ ಮಾಡಿದ್ವಿ. ಅದನ್ನ ಇನ್ನೂ ಕೆಳಗೆಣಿಸಕ್ ಹೋಗಿದ್ರು, ನೀವು ಮೀಡಿಯಾ ತೆಗೆದು ನೋಡಿದ್ರಿ, ಅದನ್ನ ಇನ್ನೂ ಕಚಡ ಮಾಡಕ್ ಹೋಗಿದ್ರು. ಅದನ್ನ ನಾನು ಮೀಡಿಯಾದಲ್ಲಿ ಹೇಳಿದೀನಿ. ಅದರಲ್ಲಿ ಕೆಂಚಪ್ಪ ಅವರು ಈಗ ಸೀನಿಯರ್ ಇದ್ದಾರೆ, ನಮ್ಮ ಇಂಜಿನಿಯರು, ಅವ್ರು ನಿಂತಿದ್ದಕ್ಕೆ ಅಟ್ಲೀಸ್ಟ್ ಓಡಾಡಂಗಾಗಿದೆ ರೋಡಲ್ಲಿ. ಇಲ್ಲ ಅಂದಿದ್ರೆ ಅದು ಇನ್ನೂ ಕಳಪೆ, ಪೂರ ಕಳಪೆ, ಇವತ್ತಿಗೆ ರೋಡ್ ಇರ್ತಿರ್ಲಿಲ್ಲ. ಈ ಸಲ ಮಳೆ ಬಂದಿದ್ರೆ ಅಲ್ಲ ಇರ್ಲಿ, ನೀವು ನಿಂತು ಮಾಡಿಸಿದ್ರ 1,25,00,000 ವ್ಯಾಲ್ಯೂಬಲ್ ವರ್ಕ್ ಅದು? ಇಲ್ಲ ಸರ್, 30 ರಿಂದ 40 ಲಕ್ಷ ರೂಪಾಯಿ ವರ್ಕ್ ಅಷ್ಟೇ, ತನಿಖೆ ಆಗ್ಲಿ. ಆಯ್ತು. ಒಂದು ಎರಡನೇದು, ಸರ್ವೆ ನಂಬರ್ 5-6 ಪರ ಇದ್ದೀರಾ ವಿರುದ್ಧ ಇದ್ದೀರಾ? ಸರ್ ನಾನು ಬಡವರ ಪರ ಇದ್ದೀನಿ. ಅಲ್ಲ ಅದು ಬಡವ್ರು ಹಂಗ್ ನೋಡಿ, ನೀವು ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬೇಡಿ. ಅಲ್ಲಿ ನೀವೇನ್ ಹೇಳ್ತಿದ್ರ, ಬಡವರಿಗೆ ಮಾತ್ರ ಹಕ್ಕುಪತ್ರ ಕೊಡಿ, ಶ್ರೀಮಂತರು ಕೊಡ್ಬೇಡಿ ಅಂತ ಹೇಳ್ತಿದ್ರ. 30 ರಿಂದ 40 ವರ್ಷದಿಂದ ಸರ್ವೆ ನಂಬರ್ 5-6 ನಗರಸಭೆಗೆ ಕಂದಾಯ ಬಂದಿಲ್ಲ. ನೀವೇ ಹೇಳಿರಿ 1.5 ಕೋಟಿ ರೂಪಾಯಿ ನಗರಸಭೆ ದುಡ್ಡನ್ನ ಅದಕ್ಕೆ ಹಾಕ್ಬಿಟ್ಟು ಬೇರೆ ಕಡೆ ಕಂದಾಯ ಕಟ್ಟಿರೋದು ಹಾಕ್ಬಿಟ್ಟು ಅದನ್ನ ಲೀಗಲ್ ಮಾಡಿಸ್ತಾ ಇದ್ರ ಅಂತ ಹೇಳಿರಿ. ಈಗ ನೀವೇನ್ ಹೇಳ್ತೀರಾ, ಬಡವರಿಗೆ ಮಾತ್ರ ನೀವು ಅಧಿಕೃತ ಅಂತ ಮಾಡ್ಕೊಂಡು ಕೊಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಅನಧಿಕೃತ ಅಂತ ಕೊಡಿ ಅಂತ ಹೇಳ್ತಿದ್ದ. ಅನಧಿಕೃತ ಅಂತ ಕಟ್ಟಿದ್ರೆ ಅವರು ಕಂದಾಯ ಕಟ್ಟಲ್ಲ ನಗರಸಭೆಗೆ, ಮತ್ತೆ ಅವ್ರಿಗೆ ಫ್ರೀ ಆಗಿ ಸಿಗ್ತಾ ಇತ್ತಲ್ಲ. ಸರ್ ಅನಧಿಕೃತ ಅಂತ ಹೇಳ್ತಿಲ್ಲ, ಆಲ್ರೆಡಿ 25-30 ವರ್ಷದಿಂದ ಇದ್ದು 3-4 ಬಾರಿ ದುಡ್ಡು ಕಟ್ಟಿದಾರಲ್ಲ, ಅವ್ರಿಗೆ ಕೊಟ್ಟು ಕೊಡಿ. ನಾನು ಅವ್ರಿಗೆ ಅನ್ಯಾಯ ಆಗ್ಲಿ ಅಂತ ನಾನು ಹೇಳ್ತಿಲ್ಲ. ಆಲ್ರೆಡಿ ಬಡವರು ಇವಾಗ ನನ್ನ ವಾರ್ಡಲ್ಲಿ ಇದ್ದಾರೆ, 127 ಮನೆ ಇದೆ ಸರ್. 3ನೇ ಬಾರಿ ಇದು ನಗರಸಭೆಗೆ ದುಡ್ಡು ಕಟ್ಟಿದ್ದಾರೆ. ಎಲ್ಲರಿಗೂ ನೀವು ಏನ್ 37 ಜನ ಕೌನ್ಸಿಲ್ ಇದ್ದೀರಾ, ಅಷ್ಟು ಜನ ಸೇರಿ ನೀವು ಸರ್ವೆ ನಂಬರ್ 5-6 ಏನು ಕಾನೂನು ರೀತಿ ನಿಯಮಾವಳಿ 20-30 ಇದೆ ಮಾಡ್ಕೊಟ್ರೆ ನಗರಸಭೆ ಕಂದಾಯ ಹೆಚ್ಚಾಗುತ್ತಲ್ಲ ಸರ್. ನಮ್ಗೆ ಇನ್ಕಮ್ಗಿಂತ ಅಲ್ಲ ಸರ್, ನೀವು ಕಂದಾಯ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ನೋಡ್ತಿದ್ವಿ. ಯಾಕೆ ಬೇರೆ ವಾರ್ಡ್ಗಳಲ್ಲಿ ಕೊಟ್ರೆ ಆಗಲ್ವಾ? ಅಲ್ಲ ಬೇರೆ ವಾರ್ಡ್ಗಳಲ್ಲಿ ನೀವು ಯಾಕೆ ಅದನ್ನೇ ಪರ್ಸನಲ್ ಕೇಳ್ತಾ ಇದ್ದೀರಾ ಹೇಳ್ರಿ ನನಗೆ. ಹೌದು, ಸರ್ವೆ ನಂಬರ್ 5 ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಯಾಕೆ ವಿರೋಧ ಮಾಡ್ತಿದ್ದೀರಾ? ಅಲ್ಲಿ ಮೊದಲನೇ ಬಾರಿಗೆ ನಾವು 1.5 ಕೋಟಿ ದುಡ್ಡು ಹಾಕಿ ಸರ್, ಒಂದ್ ನಿಮಿಷ ಸರ್, ನಾವು 1.5 ಕೋಟಿ ದುಡ್ಡು ಹಾಕಿ ಅವರಿಂದ 10,000 ನಾವು ಕಟ್ಟಿಸ್ಕೊಂಡು ಆಮೇಲೆ ಹಕ್ಕುಪತ್ರ ಕೊಡ್ತಾ ಇದ್ದಾರೆ ಇವರು, ಓಕೆನಾ? ಆದ್ರೆ ನಾವು ಬೇರೆ ವಾರ್ಡ್ಗಳಿಗೆ ಯಾವ್ದಕ್ಕೂ ನಾವು ನಗರಸಭೆಯಿಂದ ಇನ್ವೆಸ್ಟ್ ಮಾಡಿಲ್ಲ. ಆದ್ರೆ ಅವ್ರು ದುಡ್ಡು ಕಟ್ಟಿದ್ದಾರೆ ನಮ್ಗೆ ಹಕ್ಕುಪತ್ರ ಕೊಡಿ ಅಂತ. ಲಾಸ್ ಯಾರಿಗೆ ಸರ್? 5-6 ಸರ್ವೆ ನಂಬರ್ ಅವ್ರಿಗೆ, ಮಿಕ್ಕಿರೋ ವಾರ್ಡ್ ಅವ್ರಿಗೆ. ನನ್ಗೆ ಆನ್ಸರ್ ಮಾಡಿ ನೀವು. ನಾವು ಬೇರೆ ವಾರ್ಡ್ಗೂ ಇನ್ವೆಸ್ಟ್ ಮಾಡಿದ್ರೆ ಸೇಮ್ ರೂಲ್ಸ್ ಎಲ್ರಿಗೂ ಸೇಮ್ ರೂಲ್ಸ್ ಮಾಡಿ ಅಂತ ಹೇಳ್ತಿದ್ವಿ. ಆದ್ರೆ ಬೇರೆ ಯಾವ ವಾರ್ಡಲ್ಲೂ ಇವ್ರು ನಾವು ದುಡ್ಡು ಇನ್ವೆಸ್ಟ್ ಮಾಡಿಲ್ಲ. 1.5 ಕೋಟಿ ಯಾವ ವಾರ್ಡ್ಗೂ ಇನ್ವೆಸ್ಟ್ ಮಾಡಿಲ್ಲ ನಾವು ಹಕ್ಕುಪತ್ರ ಕೊಡೋಕ್ಕೋಸ್ಕರ. ಆದ್ರೆ 5-6 ಸರ್ವೆ ನಂಬರ್ಗೆ ಅಷ್ಟೇ ಕೊಟ್ಟಿದ್ದಾರೆ. ಸರ್ವೆ ನಂಬರ್ ಕೊಟ್ಟು ಅದ್ರಲ್ಲಿ 10,000 ವಾಪಸ್ ಕೇಳ್ತಿದ್ದಾರೆ. ಇರೋರು ಕೊಡ್ತಾರೆ, ಇಲ್ದವ್ರು ಬಡವರು, ಅದಕ್ಕೂ ಪಾಪ ಬಡ್ಡಿಗಳಿಗೆ ತಂದು ಕೊಡೋರು ಇದ್ದಾರೆ ಜೀವನ ಕಟ್ಕೊಳಕ್ಕೆ ಅಂತ. ನನ್ನ ವಾರ್ಡಲ್ಲಿ 3 ಸಲ ದುಡ್ಡು ಕಟ್ಟಿದ್ದಾರೆ. ಆದ್ರೆ ಅವ್ರ ದುಡ್ಡು ಯಾರು ಎಲ್ಲೋಯ್ತು? ಸರ್ಕಾರದಾಗ ಎಲ್ಲೋಯ್ತು? ನನ್ನ ಪ್ರಶ್ನೆ ಅದು. ಅವ್ರಿಗೆ ಕೊಡಿ ಫಸ್ಟ್. 3 ಸಲ ದುಡ್ಡು ಕಟ್ಟಿದಾರಲ್ಲ, ಯಾರ್ದು ಅಪೇಕ್ಷೆ ಇಲ್ಲದೆ ಕಟ್ಟಿದಾರಲ್ಲ ಅವ್ರಿಗೆ ಕೊಡಿ. ವೋಟ್ ಮಾಡ್ತಿದಾರ್ರಿ, ನಮ್ಗೆ ವೋಟ್ ಮಾಡ್ತಿದ್ದಾರೆ, ವೋಟ್ ಮಾಡಿ ಕಳ್ಸಿದ್ದಾರೆ. ಅಕ್ಕ ನನ್ಗೊಂದು ಹಕ್ಕುಪತ್ರ ಕೊಡಿಸು ಅಂತ ಅವ್ರ ಪರ ನಿಂತಿದ್ದೀನಿ ನಾನು ಇವತ್ತು. ಇಷ್ಟೇ ನನ್ನ ಆನ್ಸರು. ಇದರಿಂದಲೇ ವಿರೋಧ. ಮೇಯ್ನ್ ಆಗಿ ಇಲ್ಲಿ ಮೂಲಭೂತ ಸೌಕರ್ಯನೂ ಕೊಡ್ತಾ ಇಲ್ಲ ಇವರು. ಆಮೇಲೆ ಯಾವ್ದಾದ್ರು ಒಂದು ಖಾತೆ ಮಾಡಿಸ್ಕೊಳಕ್ ಬಂದ್ರು ಅಧ್ಯಕ್ಷರು ಚೇಂಬರ್ಗೆ ಹೋಗ್ಬೇಕು. ಯಾರಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದ್ರು ಕೂಡ ಅಧ್ಯಕ್ಷರು ಚೇಂಬರ್ಗೆ ಹೋಗ್ಬೇಕು. ಯಾವ್ದ್ರಲ್ಲಿದೆ ರೂಲ್ಸ್? ಯಾವ ಚೇಂಬರ್ ಅಲ್ಲಿ ಏನ್ ಕೆಲಸ ಆಗ್ಬೇಕೋ ಅಲ್ಲೇ ಮಾಡಿಸ್ಕೊಳಕ್ ಹೇಳ್ಬೇಕು. ಎಲ್ಲದಕ್ಕೂ ಏನ್ರಿ ಅಧ್ಯಕ್ಷರು ಚೇಂಬರ್ಗೆ ಹೋಗ್ಬೇಕು? ಇವತ್ತು ಮಾಡಿರೋ ಎಲ್ಲರೂ ಮಾಡಿರೋ ಆಡಳಿತದಲ್ಲಿ ಇದಿರ್ಲಿಲ್ವಲ್ಲ, ಇವ್ರಾಗೆ ಯಾಕೆ ಹೊಸ ರೂಲ್ಸ್? ಅಥವಾ ಯಾವ ಬುಕ್ಕಲ್ಲಿದೆ ತೋರಿಸಿ ನನಗೆ. ಹಂಗಾಗಿ ನಾವು ವಿರೋಧ. ಮಾಧ್ಯಮ ಈಗ ನೀವು ಹೇಳ್ತೀರಾ ಪ್ರತಿಯೊಂದು ಏನೇ ಮಾಡ್ಕೋಬೇಕು, ಸಾರ್ವಜನಿಕರು ಹೋದ್ರೂ ಒಂದು ಡಾಕ್ಯುಮೆಂಟ್ಸ್, ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇನ್ನೊಬ್ಬರ ಆಸ್ತಿನ ಅಧ್ಯಕ್ಷರಾಗ್ಲಿ ಕೌನ್ಸಿಲರ್ಗಳು ಬೇರೆಯವ್ರನ್ನ ನೋಡೋ ಅವಶ್ಯಕತೆ ಇಲ್ಲ. ಅವ್ರ ಕೆಲಸ ಏನಿದೆ ಅದು ಮಾಡಬೇಕು. ಈಗ ನೀವೇ ಹೇಳ್ತಿದ್ರ ಅಧ್ಯಕ್ಷರುಗಳು ಎಲ್ಲ ಡಾಕ್ಯುಮೆಂಟ್ಸ್ ತರ್ಸ್ಕೊಂಡು ನೋಡ್ತಾ ಇದಾರೆ ಅಂತ. ಮತ್ತೆ ಕಮಿಷನರ್ ಏನ್ ಮಾಡ್ತಾ ಇದಾರೆ? ಕಮಿಷನರ್ ಇಲ್ವಾ? ಕೇಳಿ ಸರ್, ಇಬ್ರು ಅಲ್ಲೇ ಕುತ್ಕೊಂಡಿರ್ತಾರಲ್ಲ. ಕಮಿಷನರ್ಗೆ ಅಂತ ಬೇರೆ ಚಾಂಬರ್ ಇಲ್ವಾ? ಅವ್ರಿಗೆ ಅಂತ ಚೇಂಬರ್ ಇಲ್ವಾ? ಅವ್ರು ಅಲ್ಲಿ ಕುತ್ಕೊಂಡ್ಲಿ ಬಿಡ್ರಿ. ಅಧ್ಯಕ್ಷರು ಮಾತು ಕೇಳಕ್ ಹೋಗ್ತಿದಾರ ಅಲ್ಲಿ. ಇಬ್ರು ಸೇರ್ಕೊಂಡು ಏನ್ ಮಾಡ್ತಿದಾರ ಚೇಂಬರ್ ಅಲ್ಲಿ? ಅಧ್ಯಕ್ಷರು ಕೈಗೊಂಬೆನಾ ಅವರು? ಖಂಡಿತ 100%. ಅವರು ಬಡ ಜನರ ಪರ ನಾನು ಇಲ್ಲಿ ಕೆಲಸ ಮಾಡಕ್ ಬಂದಿದ್ದೀನಿ ಅಂತ ಕೆಲಸ ಮಾಡಿದ್ದಿದ್ರೆ ಇವತ್ತು ಯಾರಿಗೂ ಅನ್ಯಾಯ ಆಗ್ತಿರ್ಲಿಲ್ಲ. ಇಲ್ಲಿ ಓಲೈಕೆ ಮಾಡ್ಕೊಂಡು ಪರ್ಸನಲ್ ಆಗಿ ಅವ್ರವ್ರು ಬೆಳೆಯೋದಕ್ಕೆ ನೋಡ್ತಾ ಇದ್ದಾರೆ, ಬಿಟ್ರೆ ಯಾರು ಜನಗಳ ಪರ ನಿಂತಿಲ್ಲ. ಇದಕ್ಕೋಸ್ಕರ ನಾನು ಇವತ್ತು ವಿರೋಧವಾಗಿ ನಿಂತಿದ್ದೀವಿ. ನಾವು ಬಿಜೆಪಿ ಅವ್ರು ಯಾವತ್ತು ವಿರೋಧ ಪಕ್ಷದಾಗೆ ಇರ್ತೀವಿ. ನಾವು ಯಾವಾಗಲೂ ಕೆಲಸ ಮಾಡ್ತಿಲ್ದವ್ರನ್ನ ಯಾರೇ ಆಗಿರಲಿ, ನಮ್ಮ ಪಕ್ಷದವ್ರು ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ವಿರೋಧ ಮಾಡ್ತಾನೆ ಇರ್ತೀವಿ. ಇದಂತೂ ಸತ್ಯ.